ಸಾಗರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ವೃತ್ತ ನಿರೀಕ್ಷಕ ಪುಲ್ಲಯ್ಯನವರಿಂದ ದೌರ್ಜನ್ಯ 107 ಕೇಸ್ ದಾಖಲಿಸುತ್ತೇನೆ ಹುಷಾರ್ ಎಂದು ಗದರಿಸುತ್ತಾರೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾಗರದ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಎಸ್ ಶೇಟ್ ದೂರಿದರು. ಕಂಪ್ಲೇಂಟ್ ನಾನು ಅವ್ರಿಗೆ ಕೊಟ್ಟರೆ ಆ ಕಂಪ್ಲೇಂಟ್ ಕಾಪಿ ಮುಟ್ಟಲ್ಲ, ಈ ಕಡೆ ತಂದಿರ್ತಾರೆ. ನೋಡಪ್ಪ ಇದು ನನಗೆ ಬರಲ್ಲ, ಇದು ನಾನು ಇದ್ರ ಬಗ್ಗೆ ಗಮನ ತಗೊಳ್ಳಲ್ಲ, ನೀವು ಕೊಟ್ಟೋದ್ರೆ ಇಲ್ಲೇ ಧೂಳು ಹೊಡಿತಾ ಕೂರುತ್ತೆ, ಹಂಗೆ ಇಟ್ಟಿರ್ತೀನಿ ನಾನು, ಬೇಕಾದ್ರೆ ಇನ್ನೊಂದಿನ ಬಂದು ವಾಪಸ್ ತಗೊಂಡೋಗು ಅಂತ ನಾನು ಕೇಳ್ತಿರೋದು. ಅಲ್ಲ ಸರ್, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನಾನು ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅದು ಏನಾಗಿದೆ ಅನ್ನೋ ವಿಮರ್ಶೆ ನೀವು ಅದನ್ನು ನೋಡ್ದೇನೆ ನೀವು ಇದ್ರ ವಿರುದ್ಧ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಅಂತ ಕೇಳಿದಕ್ಕೆ, ನಾನು ಇರೋದೇ ಹಿಂಗಪ್ಪ, ನಾ ಮಾಡೋದೇ ಹಿಂಗೆ, ಏನು ಮಾಡ್ತೀಯ ನೀನು ಅಂತ ಏಕವಚನದಲ್ಲಿ ನನಗೆ ಮಾತಾಡ್ತಾರೆ. ಹಾಗೆ ಬಾಯಿಗೆ ಬಂದ ಬೈತಾರೆ ಸ್ಟೇಷನ್. ಆದ್ದರಿಂದ ನಾನು ಅಲ್ಲಿ ಏನು ಮಾಡ್ತೀನಿ, ಸೀದಾ ಆಯ್ತು ಸರ್, ನೀವು ತುಂಬ ಚೆನ್ನಾಗಿ ಬಂದ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಭಾರಿ ಚೆನ್ನಾಗಿ ಮಾಡಿದ್ರೆ ಇಲ್ಲಿ, ನಾನು ಬಿಡಿ, ನಾನು ಅದ್ರ ಮುಂದಿನ ನಿಮ್ಮ ಮೇಲಧಿಕಾರಿಗಳ ಗಮನ ತರ್ತೀನಿ ಅಂತ ಬಂದ್ಬಿಟ್ಟು ಇಮಿಡಿಯೇಟ್ ಅವತ್ತಿನ ದಿನನೇ ಬಂದು DYSP ಅವರ ಗಮನ ತರ್ತೀನಿ. DYSP ಅವರು ರೈಟಿಂಗಲ್ಲಿ ಕೊಡಿ ಅಂತ ರೈಟಿಂಗಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಶಿವಮೊಗ್ಗ ಇದು ನಿಮ್ಮ ಪೊಲೀಸ್ ಪ್ರಾಧಿಕಾರಕ್ಕೆ ಕೊಡ್ತೀನಿ. ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀನಿ, ಅವ್ರ SP ಅವರ ಗಮನಕ್ಕೂ ತರ್ತೀನಿ. ಹಾಗೆ ಲೋಕಾಯುಕ್ತ SP ಅವರಿಗೂ ಮಾತಾಡಿಸಿ ಅವ್ರ ಸಮೇತ DYSP ಅವರಿಗೆ ಫೋನ್ ಮಾಡ್ತಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಜನಸ್ನೇಹಿ ಕಾರ್ಯಕ್ರಮ ಮಾಡುವ ಮೂಲಕ ಹಿರಿಯ ಅಧಿಕಾರಿಗಳು ಪೊಲೀಸರು ಮತ್ತು ಸಾರ್ವಜನಿಕರ ಬಾಂಧವ್ಯ ಹೆಚ್ಚಿಸುವ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಸಾಗರದ ವೃತ್ತ ನಿರೀಕ್ಷಕ ದೂರು ನೀಡಲು ಹೋದವರ ವಿರುದ್ಧ ಕೂಗಾಡುವುದು, ಫಿರ್ಯಾದಿ ವಿರುದ್ಧವೇ ಕೇಸು ದಾಖಲಿಸುತ್ತೇನೆ ಎಂದು ಬೆದರಿಸುವ ದುರ್ಗುಣ ಖಂಡನೀಯ ಎಂದರು. ನಮ್ಮದೊಂದು ಲ್ಯಾಪ್ಟಾಪ್ ಖರೀದಿಸಿ 18,000 ಹಣ ಪಾವತಿ ಮಾಡಿದೆನು. ಲ್ಯಾಪ್ಟಾಪ್ ತಾಂತ್ರಿಕ ತೊಂದರೆಯಿಂದ ಗ್ಯಾರಂಟಿ ಅವಧಿ ಇರುವ ಕಾರಣ ಹೊಸ ಲ್ಯಾಪ್ಟಾಪ್ ನೀಡುವಂತೆ ಹಿಂತಿರುಗಿಸಿದೆನು. ಆದರೆ ಕಂಪನಿಯ ವಿತರಕರು ನನ್ನ ಲ್ಯಾಪ್ಟಾಪ್ ಪಡೆದು ಹೊಸತನ್ನ ನೀಡದೆ ನನ್ನ 12,000 ರೂಪಾಯಿಗಳ ನಷ್ಟವಾಗುವಂತಹ ಕಷ್ಟದ ಸನ್ನಿವೇಶದಲ್ಲಿ ದೂರು ನೀಡಲು ಸಾಗರ ಠಾಣೆಗೆ ಹೋದಾಗ ಕನಿಷ್ಠ ಸ್ಪಂದಿಸುತ್ತಿಲ್ಲ. ಸಾಗರದಂತಹ ಮಲೆನಾಡಿನ ಸೂಕ್ಷ್ಮ ಮತ್ತು ಬುದ್ಧಿಜೀವಿಗಳ ಕ್ಷೇತ್ರಕ್ಕೆ ಇರುವಂತಹ ದಬ್ಬಾಳಿಕೆಯ ಸೌಜನ್ಯರಹಿತ ಅಧಿಕಾರಿಯಿಂದ ಕ್ಷೇತ್ರಕ್ಕೆ ಕಳಂಕವಾಗಿದೆ ಎಂದರು. ಈಗಾಗಲೇ ಸಾಗರದ DYSPಗೆ ಹಾಗೂ ಪೊಲೀಸ್ ಪ್ರಾಧಿಕಾರಕ್ಕೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ. ಲೋಕಾಯುಕ್ತರಲ್ಲಿಯೂ ಇನ್ಸ್ಪೆಕ್ಟರ್ ಪುಲ್ಲಯ್ಯನವರ ದುರ್ವರ್ತನೆಯ ವಿರುದ್ಧ ದೂರು ನೀಡಿದ್ದೇವೆ. ಸೂಕ್ತ ಕ್ರಮ ವಹಿಸದಿದ್ದರೆ ಪ್ರತಿಭಟಿಸುತ್ತೇವೆ ಎಂದರು. ವಿಷಯಕ್ಕಾಗಿ ಒಂದು ಫ್ರಾಡ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಇಲ್ಲೇ ಟೌನ್ ಕಚೇರಿಗೆ. ಅಲ್ಲಿ ತನಕ ನಮ್ಮ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕಂಪ್ಲೇಂಟನ್ನು ತಗೊಳ್ಳಲಾಗದೆ, ಈ ಕಂಪ್ಲೇಂಟನ್ನು ನಾನು ತಗೊಳ್ಳಲ್ಲ, ನೀವು ಅಲ್ಲಿ ದಾವಣಗೆರೆಗೆ ಅವ್ರು ಕಂಪ್ಲೇಂಟ್ ಕೊಡಿ ಅನ್ನೋ ಥರ ಮಾತಾಡಿ ಒಂದು ಸಾರ್ವಜನಿಕರಿಗೆ ಈ ಥರ ನಮಗೆ ಈಗ ಸಾರ್ವಜನಿಕರಿಗೆ ಹೆಂಗೆ ಅನ್ನೋದೊಂದು ಇದು ಮೂಡುತ್ತಾನೆ. ಯಾಕಂದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಾರೋ ಮತ್ತು ಒಬ್ಬರು ಕಾನೂನನ್ನು ತಿಳಿದಂಥವ್ರು ಸಾಮಾನ್ಯ ಒಬ್ಬ ಬಡ ಯಾರೋ ಒಬ್ಬರು ಅನ್ಯಾಯ ಆಗಿದೆ ಅಂತೇಳಿ ಒಂದು ಸ್ಟೇಷನ್ಗೆ ಹೋದರೆ ಈ ರೀತಿ ದೌರ್ಜನ್ಯಗಳು ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈಗ ಆಲ್ರೆಡಿ ಈ ವಿಷಯವನ್ನು DSP ಅವ್ರ ಗಮನಕ್ಕೆ ತಂದಿದ್ದೆ. ಆಮೇಲೆ ಜಿಲ್ಲಾ ದೂರು ಪ್ರಾಧಿಕಾರಕ್ಕೆ ಮತ್ತು ನಮ್ಮ ಮನೆ SP ಅವ್ರಿಗೂ ಕೂಡ ಲೋಕಾಯುಕ್ತದಲ್ಲೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ವೀರಭದ್ರ, ಗಿರೀಶ್ ಕುಲಕರ್ಣಿ, ಮಂಜುನಾಥ, ಶಿವಕುಮಾರ್, ಮೊಹಮ್ಮದ್ ಗೌಸ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.